ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ, ಬೆಳಗ್ಗೆ ತಿಂಡಿಗೆ ಮತ್ತು ರಾತ್ರಿ ಊಟಕ್ಕೂ ಕೂಡ ಈ ಪೌಡ್ರನ್ನು ಮಾಡಿಟ್ಕೊಂಡ್ರೆ ಅನ್ನವನ್ನು ಮಾಡಿಕೊಂಡು ಬೇಗ ರೆಡಿ ಮಾಡ್ಕೋಬೋದು. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಮಸಾಲೆ ರುಬ್ಬಲಿಕ್ಕೆ ಹಸಿಮೆಣಸು 1 ಸ್ಪೂನ್ ಇದೆ, ಸಾಸಿವೆ ಮತ್ತು ಒಂದು ಸ್ವಲ್ಪ ಶುಂಠಿ, ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಇದು ಒಣಶುಂಠಿ ಪೌಡರ್ ಮತ್ತು ಕುರ್ಷೆಣೆ ಎಳ್ಳು, ಇದು ಗುರೆಳ್ಳು ಪುಡಿ ಅಂತಿರಲ್ಲ, ನಾವು ಕುರ್ಷೆಣೆ ಪುಡಿ, ಇದು ಹುಣಸೆ ಹಣ್ಣಿನ ಪೇಸ್ಟ್ ಸ್ವಲ್ಪ, ಮತ್ತು ಇದು ಒಗ್ಗರಣೆಗೆ ಕರಿಬೇವಿನ ಎಲೆ ಮತ್ತು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಬೆಳ್ಳುಳ್ಳಿ, ಇದು ಒಂದು ಅರ್ಧ ಗೆಡ್ಡೆ ಅಷ್ಟಿದೆ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಖಾರದ ಪುಡಿ ಸ್ವಲ್ಪ, ಇಲ್ಲಿ ಸ್ವಲ್ಪ ಮಾಡೋದ್ರಿಂದ ಸ್ವಲ್ಪ ತೋರಿಸ್ತಾ ಇದ್ದೀವಿ. 2 ಸ್ಪೂನ್ ಆಗುವಷ್ಟು ಧನಿಯಾ ಬೀಜ, ಕೊತ್ತಂಬರಿ ಕಾಳು ಬೀಜ, ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಮತ್ತು 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಹುರುಳಿಕಾಳು, ಒಂದು ಸ್ವಲ್ಪ ಮೆಂತೆ, ಒಂದು 7-8 ಕಾಳಷ್ಟು ಮೆಂತೆ, ಒಂದು 5-6 ಕಾಳಷ್ಟು ಕರಿಮೆಣಸು, ಒಂದು ಚಕ್ಕೆ ಮತ್ತು ಒಂದು ಲವಂಗ, 2 ಏಲಕ್ಕಿಯನ್ನು ಇಟ್ಕೊಂಡಿರೋದು. ಇದು ಮಸಾಲೆಗೆ ಪೌಡ್ರ್ ಮಾಡ್ಕೊಳ್ಲಿಕ್ಕೆ. ಇದು ಒಂದು 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಸಾಸಿವೆ. ಇವಾಗ ಇದು 1 ಸ್ಪೂನ್ ಇದೆ, ಇದನ್ನು ಜೀರಿಗೆನ ಹುರ್ಕೋಬೇಕು. ನನ್ನ ಸೊಸೆ ಮಾಡ್ತಾ ಇದ್ದಾಳೆ. ಜೀರಿಗೆ ಸ್ವಲ್ಪ ಹುರಿದ ನಂತರ ಇದಕ್ಕೆ ಮತ್ತೆ ನಿಮಗಿಲ್ಲಿ ಬೇಗ ತೋರಿಸ್ತಾ ಇದ್ದೀವಿ. ಅದಕ್ಕೆ ಇವಾಗ ಕೊತ್ತಂಬರಿ ಬೀಜನ ಹಾಕೋಬೇಕು. ಇದು ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಇದೆ ಕೊತ್ತಂಬರಿ ಬೀಜ. ಇದನ್ನು ಸಹ ಹುರ್ಕೋಬೇಕು. ಇದು ಸ್ವಲ್ಪ ಹುರಿದಾದ ನಂತರ ನಿಮಗೆ ಗೊತ್ತಾಗುತ್ತೆ ಹುರಿಯುವಾಗ. ಒಂದು ಸ್ವಲ್ಪ ಹುರಿದಾದ ನಂತರ ಮತ್ತೆ ಸಾಮಾನನ್ನು ಹಾಕೋಬೇಕು, ಇಲ್ಲಾಂದರೆ ಇಲ್ಲಿ ನಿಮಗೆ ಬೇಗ ತೋರಿಸ್ತೀನಿ ಇದ್ದೀವಿ ನಾವು. ಇದನ್ನು ಬೇರೆ ಒಂದು ಪಾತ್ರೆಗೆ ತೆಗಿಬೇಕು. ಇವಾಗ ಇದು ಉದ್ದಿನಕಾಳು, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಮತ್ತು ಹೆಸರುಬೇಳೆ ಎಲ್ಲ ಮಿಕ್ಸ್ ಮಾಡಿ ಹುರ್ಕೋಬೇಕು. ಈ ಥರ ಪೌಡ್ರ್ ಮಾಡಿಟ್ಕೊಂಡ್ರೆ ಯಾವಾಗಾದರೂ ಅನ್ನ ಮಾಡಿಕೊಂಡು ಬೇಗ ರೆಡಿ ಮಾಡ್ಬೋದು. ಇದನ್ನು ನಮ್ಮ ಕಡೆ ಬುತ್ತಿ ಅಂತ ಹೇಳ್ತಾರೆ. ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇದ್ರ ಜೊತೆಗೆ ಉಪ್ಪಿನಕಾಯಿ, ಕೆಂಪು ಮೆಣಸಿನ್ಕಾಯಿ ಚಟ್ನಿ ಪೌಡ್ರು ಚೆನ್ನಾಗುತ್ತೆ ತಿನ್ನಲಿಕ್ಕೆ. ನೋಡಿ, ಇದನ್ನು ಕೂಡ ಕಪ್ಪಾಗದೆ ರೀತಿ ಚೆನ್ನಾಗಿ ಹುರ್ಕೋಬೇಕು. ಸಣ್ಣ ಉರಿಯಲ್ಲೇ ಹುರ್ಕೋಬೇಕು. ಇದನ್ನು ಕೂಡ ಒಂದು ಪ್ಲೇಟಿಗೆ ಹಾಕೋಬೇಕು. ಇವಾಗ ಇದು ಆರಿದ ನಂತರ ಪೌಡ್ರ್ ಮಾಡ್ಕೋಬೇಕು. ಅಷ್ಟರೊಳಗೇ ಇದನ್ನು ಹಸಿಮೆಣಸು ಮತ್ತು ಬೆಳ್ಳುಳ್ಳಿ, ಶುಂಠಿ, ಸಾಸಿವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹುರ್ಕೊಂಡು ಬರಬೇಕು. ನೋಡಿ, ಈ ಥರ ರುಬ್ಕೊಂಡಿರೋದು, ನೀರು ಹಾಕದೇ ರುಬ್ಬಿರೋದು ಇದು. ಇವಾಗ ಇದೆಲ್ಲ ತಣ್ಣಗಾಗಿದೆ. ಇವಾಗ ಇದನ್ನು ಕೂಡ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಇದನ್ನೆಲ್ಲ ಇವಾಗ ಪೌಡ್ರ್ ಮಾಡ್ಕೋಬೇಕು. ಈ ಥರ ಪೌಡ್ರ್ ಮಾಡ್ಕೊಬಂದಿದ್ದೀನಿ. ಈ ಥರ ಪುಡಿ ರೆಡಿ ಮಾಡಿಟ್ಕೊಂಡ್ರೆ ಬೇಗ ಮಾಡ್ಕೋಬೋದು. ಇದು ಅನ್ನನ
ಒಂದು ಉದುರಾಗಿ ಮಾಡ್ಕೋಬೇಕು. ಅನ್ನನ ಮುದ್ದೆ ಥರ ಇರಬಾರ್ದು, ಉದುರಾಗಿರಬೇಕು. ಅನ್ನ ಮಾಡಿ ಅದು ತಣ್ಣಗಾದ್ಮೇಲೆ ಕಲಿಸ್ತಾ ಇದ್ದೀವಿ. ಇವಾಗ ಅದೇ ತಾವದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಎಣ್ಣೆನ. ಒಗ್ಗರಣೆಗೆ ಬೆಳ್ಳುಳ್ಳಿ, ಕರಿಬೇವು, ಮತ್ತು ಈ ಪುಡಿ ಎಷ್ಟು ಬೇಕು ಅಷ್ಟೇ ಹಾಕ್ಕೋಬೇಕು. ನಮಗೆ ಅನ್ನಕ್ಕೆ ಎಷ್ಟು ಬೇಕು ಅಷ್ಟೇ ಪುಡಿನ ಹಾಕ್ಕೋಬೇಕು. ಇವಾಗ ರುಬ್ಬಿಟ್ಕೊಂಡಂಥ ಹಸಿಮೆಣಸಿಕಾಯಿ ಖಾರ ಕೂಡ ಹಾಕ್ಕೋಬೇಕು. ಇಲ್ಲಿ ನಮಗೆ ಅನ್ನಕ್ಕೆ 3 ಸ್ಪೂನ್ ಆಗೋಷ್ಟು ಪುಡಿಗೆ ಹಾಕ್ಕೊಂಡಿದ್ದೀವಿ. ಮತ್ತು ರುಬ್ಬಿಟ್ಕೊಂಡಂಥ ಖಾರ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಆಗಬೇಕು ನೋಡಿ. ಈ ಥರ ಒಣ ಇರಬಾರ್ದು ಅವ್ರು ಮಾಡಿರೋದು. ಇದಕ್ಕೆ ಇವಾಗ ಅನ್ನಕ್ಕೆ ಶುಂಠಿ ಪೌಡ್ರು 1/4 ಟೀ ಸ್ಪೂನಷ್ಟು, ಇಲ್ಲಿ ಸ್ವಲ್ಪ ಅನ್ನ ಕಲಿಸ್ತಾ ಇದ್ದೀವಿ. ಇದು ಕುರ್ಷಣಿ ಪುಡಿ, ಗುರೆಳ್ ಪುಡಿ ಅಂತಿರಲ್ಲ ಅದು ಕುರ್ಷಣಿ ಪುಡಿ. ಇದು ಖಾರದ ಪುಡಿ, ನಮಗೆ ಖಾರ ಎಷ್ಟು ಬೇಕೋ ನೋಡಿ ಹಾಕೋಬೇಕು. ಅಲ್ಲಿ ಮೆಣಸಿನ್ಕಾಯಿ ರುಬ್ಲಿಕ್ಕೂ ಹಾಕ್ಕೊಂಡಿದ್ದೀವಿ. ಇದು ಹುಣಸೆ ಹಣ್ಣಿನ ಪೇಸ್ಟು, ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬೇಕು. ಸ್ವಲ್ಪ ಹುಳಿ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಇದರಲ್ಲಿ. ಇವಾಗ ಒಗ್ಗರಣೆ ಮಾಡಿಟ್ಕೊಂಡಂಥ ಎಲ್ಲ ಪೌಡ್ರನ್ನು ಹಾಕೋಬೇಕು ಇದಕ್ಕೆ. ಕಟ್ ಮಾಡಿ ಇಟ್ಕೊಂಡಂಥ ಬೆಳ್ಳುಳ್ಳಿ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ಕೈಯಲ್ಲೇ ಮಿಕ್ಸ್ ಮಾಡಿದರೆ ಚೆನ್ನಾಗಿರ್ತದೆ. ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಡೆ ಹೊಂದಿಕೆ ಆಗ್ತವೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದಾಳೆ. ಅಂದರೆ ತುಂಬ ಚೆನ್ನಾಗಿರುತ್ತೆ. ಖಾರವಾಗಿ ಖಾರದ ಚಟ್ನಿ, ಉಪ್ಪಿನಕಾಯಿ, ಕರಿಮೆಣಸಿನ್ಕಾಯಿ ಮತ್ತು ಚಟ್ನಿ ಪುಡಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀವಿ. ಮತ್ತು ಈ ಚಟ್ನಿ ಪುಡಿ ಜೊತೆಗೆ ಖಾರದ ಚಟ್ನಿ ಜೊತೆಗೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಇದು ಉಪ್ಪಿನಕಾಯಿ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ, ಬೆಳಗ್ಗೆ, ಸಂಜೆ ಎಲ್ಲ ಟೈಮಲ್ಲೂ ತಿನ್ಬೋದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.